ಏಪ್ರಿಲ್ ತಿಂಗಳಲ್ಲಿ ಪಹಲ್ಗಾಮಲ್ಲಿ ಭಯೋತ್ಪಾದಕರು ಮಾಡಿದಂತಹ ಆ ಒಂದು ಕೃತ್ಯದಿಂದಾಗಿ ನಾವು 26 ಜನರನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧ ಆಗ್ಬೋದು ಅನ್ನುವಂಥ ಒಂದು ಸಂದರ್ಭಗಳು ಉದ್ಭವ ಆಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾಳೆ ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ರಾಜ್ಯದಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ರಾಯಚೂರು ಸೇರಿದಂತೆ ಹಲವು ನಗರಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಹಾಗಾದರೆ 1970ರ ದಶಕದಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಇದೇ ರೀತಿಯಾಗಿ ಮಾಕ್ ಡ್ರಿಲ್ ನಡೆದಿತ್ತು. ನಾಳೆ ಮತ್ತೊಮ್ಮೆ ಅಂತಹ ಒಂದು ಮಾಕ್ ಡ್ರಿಲ್ ನಡೀತಾ ಇದೆ. ಈ ಬಗ್ಗೆ ಅಂದು ಸಣ್ಣ ಹುಡುಗರಾಗಿ ನೋಡಿದ್ದಂತಹ ಇವತ್ತು ಮಾಜಿ ಪೊಲೀಸ್ ಆಯುಕ್ತರಾಗಿ ನಿವೃತ್ತರಾಗಿ ರೆಡ್ ಕ್ರಾಸ್ ಸಂಸ್ಥೆ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಭಾಸ್ಕರ್ ರಾವ್ ಸರ್ ಇದ್ದಾರೆ. ಅವ್ರ ಜೊತೆ ಸುದೀರ್ಘವಾಗಿ ಮಾತಾಡೋಣ ಬನ್ನಿ. ಯಾವ ರೀತಿಯಾಗಿರುತ್ತೆ ಈ ಮಾಕ್ ಡ್ರಿಲ್ ಅಂದರೆ ಏನು ಅಂತ? ಕೇಂದ್ರ ಸರ್ಕಾರ ನಿನ್ನೆ 5ನೇ ತಾರೀಕು ಮೇ ಒಂದು ಮಾಕ್ ಡ್ರಿಲ್ ಮಾಡಬೇಕು ಅಂತ 7ನೇ ತಾರೀಕಿಗೆ ಒಂದು ಸೂಚನೆ ಕೊಟ್ಟಿದೆ. ಇಂಥ ಮಾಕ್ ಡ್ರಿಲ್ ಇದೆಲ್ಲ ತುಂಬ ಅಪರೂಪ. ಇದು ದೇಶದ ಮೇಲೆ ನಾಗರಿಕರ ಮೇಲೆ ಏನಾದರೂ ಸಂಕಟ ಬರೋವಾಗ ನಾಗರಿಕರು ಯಾವ ರೀತಿಯಾಗಿ ತಯಾರಾಗಿರಬೇಕು ಹಾಗೂ ಅಕ್ಕಪಕ್ಕ ದೇಶಗಳಿಂದ ಏಕಾಏಕಿಯಾಗಿ ಏನಾದರೂ ದಾಳಿ ಇತ್ಯಾದಿ ನಡೆದರೆ ಯಾವ ರೀತಿಯಾಗಿ ಜನಸಾಮಾನ್ಯರನ್ನು ಅದನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಕ್ ಡ್ರಿಲ್ ಮಾಡ್ತಾರೆ. ಇದು ಜಿಲ್ಲಾಡಳಿತ ನೇತೃತ್ವದಲ್ಲಾಗತ್ತೆ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಮೇ 7ನೇ ತಾರೀಕು ಈ ಮಾಕ್ ಡ್ರಿಲ್ ದೇಶಾದ್ಯಂತ ಮಾಡಬೇಕು ಅಂತ. ಮತ್ತು ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಇದೆ. ಕರ್ನಾಟಕದಲ್ಲಿ ಅವರು ಬೆಂಗಳೂರು ಅರ್ಬನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ರಾಯಚೂರು ಶಕ್ತಿನಗರದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಆಯಾ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಂದ ಕೂಡ ಸೂಚನೆ ಹೋಗಿರುತ್ತೆ. ಅವರು ಜಿಲ್ಲಾ ಆಡಳಿತದವರು ಪೊಲೀಸ್ ವರಿಷ್ಠಾಧಿಕಾರಿ, ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್ ಮತ್ತು ರೋಟ್ರಿ, ಲಯನ್ಸ್ ಕ್ಲಬ್, ರೆಡ್ ಕ್ರಾಸ್, NSS, NCC ಮತ್ತು ZP ಸಂಸ್ಥೆಗಳು, ಚುನಾಯಿತ ಪ್ರತಿ ಎಲ್ಲರೂ ಸೇರಿ ಅವರು ಏರ್ ರೇಡ್ ಪ್ರಿಕಾಷನ್ ಅಂತ ಇರುತ್ತೆ. ಅಕಸ್ಮಾತ್ ಬಾಂಬ್ ದಾಳಿ ಆಯಿತು ಅಂದರೆ ಏನು ಮಾಡಬೇಕು ಅಂತ, ಅಕಸ್ಮಾತಾಗಿ ಕೆಮಿಕಲ್ ಅಟ್ಯಾಕ್ ಆಯಿತು ಅಂದರೆ ಏನು ಮಾಡಬೇಕು ಅಂತ, ಅಕಸ್ಮಾತಾಗಿ ಕಾರ್ಪೆಟ್ ಬಾಂಬಿಂಗ್ ಆಯಿತು ಅಂದರೆ ಏನು ಮಾಡಬೇಕು ಅಂತ, ನೀರು ಪಾಯ್ಸನ್ ಮಾಡಿಬಿಟ್ಟು ಸ್ಲೀಪರ್ ಸೆಲ್ಸ್ ಮುಖಾಂತರ ಆವಾಗ ಏನು ಮಾಡಬೇಕು ಅಂತ, ಸೊ ಇತ್ಯಾದಿಗಳ ಬಗ್ಗೆ ಮಾಕ್ ಡ್ರಿಲ್ ನಡೆಸ್ತಾರೆ. ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕು ಅಂತ. ಸೊ ಆ ಮಾಕ್ ಡ್ರಿಲ್ ಇದೆಲ್ಲ ಅದರದ್ದು ಒಂದು ಮ್ಯಾನ್ಯುವಲ್ ಇದೆ. ಅದು ಕೇಂದ್ರ ಗೃಹ ಇಲಾಖೆ ವತಿಯಿಂದ ಹೊರಡಿಸಿರೋದು. ಕಳೆದ ಬಾರಿ 71ನೇ ಇಸವಿಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೆಯುವಾಗ ನಾವೆಲ್ಲ ತುಂಬ ಚಿಕ್ಕ ಹುಡುಗರಿದ್ವಿ. ನಾವು ಬ್ಲ್ಯಾಕ್ಔಟ್ ಅಂತ ಮಾಡ್ತಾಯಿದ್ವಿ, ಕಂಪ್ಲೀಟ್ ಕತ್ಲಾಗಿರೋವಂಥದ್ದು. ಮತ್ತು ಎಲ್ರಿಗೂ ಏನೇನು ಜವಾಬ್ದಾರಿಗಳಿರುತ್ತೆ ಅಂತ, ಪೊಲೀಸರು ಏನು ಮಾಡಬೇಕು ಆ ಸಮಯದಲ್ಲಿ, ಬ್ಲಡ್ ಬ್ಯಾಂಕ್ ಏನು ಮಾಡಬೇಕು, ಹಾಸ್ಪಿಟಲ್ಸ್ ಏನು ಮಾಡಬೇಕು, ಮತ್ತು ವೆಹಿಕಲ್ಸ್ ಏನು ಮಾಡಬೇಕು, ಮತ್ತು ಆಕ್ಸಿಜನ್ ಸಿಸ್ಟಮ್ಸು, ನೀರು ಇತ್ಯಾದಿಗಳ ಸಂರಕ್ಷಣೆ. ಸೊ ಇದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಅದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದು ಕೇವಲ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋಕ್ಕೆ, ಯಾವ ರೀತಿಯಾಗಿ ಡ್ಯಾಮೇಜ್ ಮಿನಿಮೈಸ್ ಮಾಡೋಕ್ಕೆ, ಮಿಟಿಗೇಷನ್ ಎಕ್ಸಸೈಸ್ ಅಂತಾರೆ. ಸೊ ಈಗ ನಮ್ಮಲ್ಲಿ NDMA ಅಂತ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೂಡ ಇದೆ. ಸೊ NDMA ಆ್ಯಕ್ಟ್ ಒಳಗೆ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಪವರ್ಸ್ ಇದೆ ಈ ಯಾವ ರೀತಿ ಇದು ಎಕ್ಸಸೈಸ್ ಮಾಡಬೇಕು ಅಂತ. ನಮ್ಮಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ಇದೆ ಡೆಲ್ಲಿಲಿ. ಆವಾಗ ಹಿಂದೆ ಇದು ಇರಲಿಲ್ಲ. ಅದು ಏನಾದರೂ ವಿಕೋಪಗಳಾಗುವಾಗ ವಿಕೋಪಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಪ್ರೋಟೋಕಾಲ್ಸ್ ಇದೆ. ಆ ಪ್ರೋಟೋಕಾಲ್ಸ್ ಮುಖಾಂತರ ಆಫೀಸಸ್ ಏನು ಮಾಡಬೇಕು, ಕಾಲೇಜಸ್ ಏನು ಮಾಡಬೇಕು, ಸಂಸ್ಥೆಗಳೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಸೊ ಅದರದ್ದು ಒಂದು ರಿಪಿಟೇಷನ್ ಮಾಡ್ತಾರೆ. ಸರ್, ಹಾಗಾದರೆ ಯುದ್ಧದಲ್ಲಿ ಕೇವಲ ಸೈನಿಕರು ಅಷ್ಟೇ ಅಲ್ಲ, ಒಬ್ಬ ನಾಗರಿಕನಾಗಿ ತಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥದ್ದೇ ಈ ಮಾಕ್ ಡ್ರಿಲ್ಲ. ನೋಡಿ, ಪ್ರಪಂಚ ಎಷ್ಟೋ ಯುದ್ಧಗಳು ನೋಡಿದೆ. World War I, World War II ಮತ್ತು ಶೀತಲ ಸಮರ ಇತ್ಯಾದಿಗಳು ನೋಡುವಾಗ ಸುಮಾರು ಪ್ರಾಣಹಾನಿಯಾಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ನೋಡಿದ್ದೀರಿ ಯಾವ ರೀತಿ ರಷ್ಯಾ ಯುಕ್ರೇನ್ಗೆ ಅಟ್ಯಾಕ್ ಮಾಡಿದ್ದು, ಮತ್ತು ಇಲ್ಲಿ ಇಸ್ರೇಲಲ್ಲಿ ನಡೀತಾ ಇರೋ ಘಟನೆಗಳು. ಸೊ ಅಲ್ಲಿ ನಿಮಗೆ ಎಲ್ಲನೂ ಕೂಡ ಸರ್ಕಾರದ ವತಿ ಆರ್ಮಿಯಿಂದ ಆಗುವಂಥದ್ದಲ್ಲ. ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟ್ರೀಸ್ ವರ್ಕ್ ಇಸ್ ಟು ಫೈಟ್. ಹಿಂಬದಿಯಲ್ಲಿ ಲಾಟ್ ಆಫ್ ನರ್ಸಿಂಗ್ ಕೇರ್, ನೆರವು, ಶೆಲ್ಟರ್ ಕೊಡಬೇಕಾಗಿರೋದು, ಮತ್ತು ಜನಸಾಮಾನ್ಯರಿಗೆ ಒಂದು ರೀತಿಯಾಗಿ ಧೈರ್ಯ ಕೊಡುವಂಥದ್ದು. ಯಾಕೆಂದರೆ ಯುದ್ಧದಲ್ಲಿ ಏನಾಗುತ್ತೆ, ಕೇವಲ ನಿಮಗೆ ವಿಧವೆಗಳು ಮತ್ತು ಅನಾಥರು ಉತ್ಪಾದನೆ ಆಗುತ್ತೆ.
ಬೇರೆ ಏನಾಗಲ್ಲ. ಸೊ ಅಂಥ ಸಮಯದಲ್ಲಿ ಇದಕ್ಕೆ ಯಾವ ರೀತಿ ಕಡಿಮೆ ಮಾಡಬೇಕು ಅದರದ್ದು ಪ್ರಕೋಪ ಇದೆಲ್ಲ ಅದು NDMA ಮಾಡ್ತಾರೆ. ಸೊ ಅದರದ್ದು ಒಂದು ಮಾಕ್ ಡ್ರಿಲ್ ನಾಳೆ ಮಾಡ್ತಾರೆ. ಇನ್ನೂ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಸೂಚನೆಗಳು ಬಂದಿರುತ್ತೆ, ರಾಯಚೂರು ಜಿಲ್ಲಾಧಿಕಾರಿಗಳು ಹೆಚ್ಚಿನ ಸೂಚನೆಗಳು ಬಂದಿರುತ್ತೆ. ಮತ್ತು ನಾನು ರೆಡ್ ಕ್ರಾಸ್ ವತಿಯಿಂದ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಏರ್ ರೈಡ್ ರೂಮ್ ಅಂತ ಇರುತ್ತೆ, ಮತ್ತು ಯಾವ ಫುಡ್ ಆ್ಯಂಡ್ ಸಪ್ಲೈ ಸ್ಟಾಕ್ಸ್ ಹೆಂಗೆ ಇಟ್ಕೊಂಡಿರಬೇಕು ಇತ್ಯಾದಿಗಳ ಬಗ್ಗೆ. ಯಾಕಂದರೆ ನೀರು ಡಿಸ್ರಪ್ಟ್ ಆಗಿಬಿಡುತ್ತೆ, ನಿಮಗೆ ಟೆಲಿಕಮ್ಯುನಿಕೇಷನ್ ಡಿಸ್ರಪ್ಟ್ ಆಗಿಬಿಡುತ್ತೆ. ಸೊ ಅಂಥ ಸಮಯದಲ್ಲಿ ಹ್ಯಾಮ್ ರೇಡಿಯೋನವ್ರಿಗೆ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು. ಸೊ ಡಿಟೇಲಾಗಿ ಪ್ರೊಸೀಜರ್ ಇದೆ. ಈಗ ಕೋವಿಡ್ ಕೂಡ ಆಯ್ತಲ್ಲ, ಕೋವಿಡ್ ಸಮಯದಲ್ಲಿ ಕೂಡ ಅದು, ಬಟ್ ಕೋವಿಡ್ ಸಮಯದಲ್ಲಿ ಮಾಕ್ ಡ್ರಿಲ್ ನಾವು ಮಾಡೋಕ್ಕೂ ಸಮಯ ಇರಲಿಲ್ಲ. ಈಗ ನಮಗೆ ಮಾಕ್ ಡ್ರಿಲ್ ಮಾಡೋಕ್ಕೆ ಸಮಯ ಇದೆ. ಸರ್, ತಾವು 1971ರಲ್ಲಿ ಮಾಕ್ ಡ್ರಿಲ್ ಮಾಡಿದಾಗ ಭಾಳಷ್ಟು ಸಣ್ಣ ವಯಸ್ಸಿನವರು ಆಗಿದ್ವಿ ಅಂತ ತಾವು ಹೇಳಿದ್ರಿ. ಆ ನೆನಪುಗಳನ್ನು ಹಂಚ್ಕೋಬೋದಾ? 71ನೇ ಇಸ್ವಿಯಲ್ಲಿ ನಾನು ಕುಮಾರನ್ ಸ್ಕೂಲಲ್ಲಿ 2ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಆ ಸಮಯದಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ಆಯ್ತಲ್ಲ ಡಿಸೆಂಬರಲ್ಲಿ, ಆವಾಗ ಈ ಬ್ಲ್ಯಾಕ್ಔಟ್ ಅಂತ ಆಗೋದು, ಮತ್ತು ಎಲ್ಲೂ ಕೂಡ ನಾವು ಬೆಂಕಿ ಹಚ್ಚಬೇಕು. ಸೊ ಪಾಕಿಸ್ತಾನಿನ ವಿಮಾನಗಳು ದೇಶದ ಮೇಲೆ ಹಾರಾಟಕ್ಕೆ ಬರ್ತಾಯಿತ್ತು, ಲೈಟ್ ಇಲ್ಲದೆ ಬರ್ತಾಯಿತ್ತು. ಆವಾಗ ಇಷ್ಟು ಟೆಲಿಕಮ್ಯುನಿಕೇಷನ್ ಅಡ್ವಾನ್ಸ್ ಕೂಡ ಇರಲಿಲ್ಲ. ಮತ್ತು ಆವಾಗ ನಮ್ಗೆ ಗೊತ್ತಿರಲಿಲ್ಲ. ಆವಾಗ ಏನು ಹೇಳೋರಂದ್ರೆ ಅದಕ್ಕೆ ಬಾಂಬ್ ಮಾಡೋಕ್ಕೆ ಹೋಯ್ತು ಅಂದರೆ ಅದರೊಳಗಿರೋ ಬಾಂಬ್ಗಳೆಲ್ಲ ನಮ್ಮ ಮೇಲೆ ಬಿದ್ದು ನಮಗೆ ಹಾನಿ ಆಗತ್ತೆ ಅಂತ. ಮತ್ತು ಆವಾಗ ಇದೆಲ್ಲ ಇರಲಿಲ್ಲ, ಪ್ರಿಸಿಷನ್ ಬಾಂಬಿಂಗ್ ಇರಲಿಲ್ಲ. ಈಗ GPS ಮುಖಾಂತರ ಬಾಂಬ್ ಮಾಡೋದಿದೆ. ಮುಂಚೆಲ್ಲ ಕಾರ್ಪೆಟ್ ಬಾಂಬಿಂಗ್ ಅಂದರೆ ಎಲ್ಲರಿಗೂ ತಾರಾಮಾರ ಸಿಕ್ಕಿದ ಕಡೆ ಬಾಂಬ್ ಹಾಕ್ತಾಯಿದ್ರು. ಈಗ ಪ್ರಿಸಿಷನ್ ಬಾಂಬಿಂಗ್ ಅಂದರೆ ಈ ಬಿಲ್ಡಿಂಗ್ಗೆ ಬಾಂಬ್ ಹಾಕಬೇಕು, ಈ ಬಿಲ್ಡಿಂಗ್ ಬಾಂಬ್ ಹಾಕಬಾರ್ದು ಅಂತ. ಈಗ ಆ ಸಿಸ್ಟಮ್, ಆ ಟೆಕ್ನಾಲಜಿ. ಮುಂಚೆ ಏನಂದರೆ ಒಂದೇ ಸರ್ತಿ ಹಾರಾಟ ಹೋಗಲ್ಲ. ಸೊ ಆ ಸಮಯದಲ್ಲಿ ನಾವು ಬ್ಲ್ಯಾಕ್ಔಟ್ ಅಂತ ಆಗ್ತಾಯಿತ್ತು ಸಾಯಂಕಾಲ. ಮತ್ತು ಇಲ್ಲಿ ಬಸವನಗುಡಿಲಿ ಏರ್ ರೈಡ್ ಸೈರನ್ ಅಂತ ಇತ್ತು ಅಲ್ಲಿಗೆ. ಮತ್ತು ಅಲ್ಲಿ ಹೋಮ್ ಸ್ಕೂಲಲ್ಲಿ ಏರ್ ರೈಡ್ ಬಂಕರ್ಸ್ ಅಂತ ಇತ್ತು ಅಲ್ಲಿಗೆ. ಅಲ್ಲಿ ಯಾವ ರೀತಿ, ಮತ್ತು ಈ ಆವಾಗ ನಮಗೆ ಹೇಳೋರು ಜಾಸ್ತಿ ನೀವು ಸೀಮೆಎಣ್ಣೆ ಇತ್ಯಾದಿಗಳಲ್ಲಿ ದೂರ ಹತ್ತಿರ ಇಡಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದರ ಅನಾಹುತ ಇದೆ ಅಂದರೆ ಬೆಂಕಿ ಅಪಘಾತ ಆಗುತ್ತೆ ಅಂತ. ಆಸ್ಪತ್ರೆಯಲ್ಲಿ ಡಾಕ್ಟರ್, ನಮ್ಮ ಆಂಟಿ ಒಬ್ಬರು ಡಾಕ್ಟರ್ ಇದ್ದರು, ಅವ್ರಿಗೆ ರಜೆ ಎಲ್ಲ ಕ್ಯಾನ್ಸಲ್ ಮಾಡಬೇಕು, ಯಾವಾಗಲೂ ಆಸ್ಪತ್ರೆಯಲ್ಲೇ ಮಲ್ಕೋಬೇಕು ನೀವು ಯುದ್ಧ ಮುಗಿಯೋವರೆಗೂ ಅಂತ. ಸೊ ನಮಗೆ ಅದೆಲ್ಲ ಅಂದರೆ ತುಂಬ ಚಿಕ್ಕವನಿದೆ, ಬಟ್ ಅಷ್ಟೇ ನಮಗೆ ಜ್ಞಾಪಕ. ಬಟ್ ಟೆಕ್ನಿಕಲಾಗಿ ಅಷ್ಟೇ ನಮಗೆ ಅಷ್ಟಿದ್ದು ನಾವು ರಸ್ತೆಯಲ್ಲಿ ಮೆರವಣಿಗೆ ಮಾಡಿಬಿಟ್ಟು ಭಾರತ್ ಮಾತಾ ಕಿ ಜೈ ಮತ್ತು ಇತ್ಯಾದಿಗಳೆಲ್ಲ ಘೋಷಣೆ ಕೂಗ್ತಾಯಿದ್ವಿ. ಮತ್ತು ಬ್ಲ್ಯಾಕ್ಔಟ್ಗೆ ಆವಾಗೆಲ್ಲ ಈ ವೆಂಟಿಲೇಟರ್ಗೆ ಲೈಟ್ ಬರೋದಲ್ಲ. ಸೊ ಮೇಲಿಂದ ಏರೋಪ್ಲೇನ್ ಹೋಗೋವಾಗ ಕಾಣಿಸ್ಬಾರ್ದು ಕೆಳಗಡೆ ಜನ ಇರೋ ಪ್ರದೇಶ ಇದೆ ಅಂತ. ಕೆಳಗಡೆ ಏನೋ ವಿರಾನ್ ಪ್ರದೇಶ ಇದೆ, ಅಲ್ಲಿ ಅವ್ರು ಯಾಕೆ ಬಾಂಬ್ ವೇಸ್ಟ್ ಮಾಡ್ತಾರೆ. ಸೊ ನಾವು ಅದೇ ನಮ್ಮ ಅದನ್ನು ಮಾತ್ರ ಚೆನ್ನಾಗಿ ಇಡೀ ಬೆಂಗಳೂರು ರಾತ್ರಿ ಕಂಪ್ಲೀಟ್ ಲೈಟ್ಸ್ ಎಲ್ಲ, ಸ್ಟ್ರೀಟ್ ಲೈಟೆಲ್ಲ ಆಫ್ ಮಾಡಿಬಿಟ್ಟು, ಪವರೆಲ್ಲ ಆಫ್ ಮಾಡಿಬಿಡ್ತಾಯಿದ್ರು ಒಂದು 5-6 ಅವರ್ಸ್ ಬೆಳಗಿನ ಜಾವ ತನಕ. ಸರ್, 1971ರಲ್ಲಿದ್ದಂತಹ ಭಾರತವನ್ನು ನೋಡಿದ್ದೀರಾ, ಅದೇ ರೀತಿ ಆವಾಗ ಪಾಕಿಸ್ತಾನಕ್ಕೆ ಹೋದಂತಹ ಭಾರತದ ಪರಿಸ್ಥಿತಿಯನ್ನು ನೋಡಿದ್ದೀರಾ. ಈಗ 2025ರಲ್ಲಿರುವಂತಹ ಭಾರತವನ್ನು ನೋಡ್ತಾ ಇದ್ದೀರಾ. ಈಗಲೂ ಕೂಡ ನಾವು ಯುದ್ಧ ಮಾಡಿದ್ರೆ ಪಾಕಿಸ್ತಾನದ ಮೇಲೇ ಮಾಡೋದು. ಹೀಗಾಗಿ ಆಗಿನ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ, ಭಾರತದ ಪರಿಸ್ಥಿತಿ ಆಗಿರ್ಬೋದು, ಸೈನ್ಯದ ಪರಿಸ್ಥಿತಿ ಆಗಿರ್ಬೋದು, ಇವತ್ತಿನ ಭಾರತ ಮತ್ತು ಇವತ್ತಿನ ಸೈನ್ಯದ ಪರಿಸ್ಥಿತಿ ಹೇಗಿದೆ? ಆಗಿನ ಯುದ್ಧ ಗಡಿಲಾಯಿತು, ಈಗಿನ ಯುದ್ಧ ನಿಮ್ಮ ಮನೆ ತನಕನೂ ಬರುತ್ತೆ, ಅಷ್ಟೇ ನಾನು ಹೇಳ್ಬೋದು. ಸೊ ಎಲ್ಲರೂ ತಯಾರಾಗಿರಬೇಕು ಅದಕ್ಕೆ. ಮತ್ತು ಯುದ್ಧದಲ್ಲಿ ಏನು ಯುದ್ಧ ಆದರೆ ಎಲ್ಲಕ್ಕಿಂತ ದೊಡ್ಡ ಕ್ಯಾಶುವಾಲಿಟಿ ಮಹಿಳೆಯರು ಮತ್ತು ಮಕ್ಕಳು, ವಿಧವೆಗಳು ಮತ್ತು ಅನಾಥರದೇ ಉತ್ಪಾದನೆ ಆಗುತ್ತೆ. ಮತ್ತು ಒಂದು ಸರ್ತಿ ಯುದ್ಧ ಆಯಿತು ಅಂದರೆ ಪಾಕಿಸ್ತಾನಿಗೆ ಏನೂ ಇಲ್ಲ ಅವ್ರ ಹತ್ರ, ಅವ್ರಿಗೆ ಬೇರೆಯವ್ರು ಕೊಟ್ಟಿದ್ದು ಇದ್ರ ಮೇಲೆ ಅವ್ರು ಬದುಕಿರೋದು ಅಲ್ಲಿಗೆ. ಬಟ್ ನಾವು ಒಂದು ಅಭಿವೃದ್ಧಿ ಆಗೋ ದೇಶ. ಸೊ ಯುದ್ಧ ಆದರೆ ನಮಗೆ ಇದರಿಂದ ಲಾಸ್ ಆಗುತ್ತೆ, ಎಕನಾಮಿಕ್ ಲಾಸ್ ಆಗುತ್ತೆ ಅದಕ್ಕೆ. ಸೊ ನಾವು ಅವ್ರಿಗೆ ಆರ್ಥಿಕವಾಗಿ ಪಾಕಿಸ್ತಾನಿಗೆ ಬಗ್ಗಿಸಿ ಅವ್ರಿಗೆ ದಾರಿಗೆ ತರಬೇಕು ಹೊರತು ಯುದ್ಧ ಮಾಡೋಕ್ಕೆ ಹೋದರೆ ನಮಗೆ ನಾನು ಹೇಳೋದ್ರಲ್ಲಿ ಅಫ್ಕೋರ್ಸ್ ಭಾಳ ದೊಡ್ಡವರಿದ್ದಾರೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಬಟ್ ಏನಂದರೆ ಭಾಳ ಸುಲಭವಾಗಿ ಇಲ್ಲಿ ಟೀ ಕುಡ್ಕೊಂಡು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಇಂಡಿಯಾ ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಯುದ್ಧದ ಬೆಲೆ ಇದೆಲ್ಲ, ಅದು ಕಟ್ಟೋರು ಯಾರು? ಬೆಂಗಳೂರಲ್ಲಿ ಕೂತಿರೋರು ಅಲ್ಲ, ಗಡೀಲಿರೋರು ಸೈನಿಕರು. ಮತ್ತು ಈ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಾಂಬ್ ಹಾಕಿದರೆ ಆಗೋವಷ್ಟು ಹಾನಿ ಆಗೋದು. ಮತ್ತು ಎಕನಾಮಿಕಲಿಗೆ ನಾವು ಭಾಳ ಸಫರ್ ಆಗ್ತೀವಿ ನೀವು ಅದಕ್ಕೆ. ಸೊ ಬೇರೆ ಬೇರೆ ದಾರಿ ಇದೆ, ನಾವು ಐ ಥಿಂಕ್ ಐ ಶೇರ್ಡ್ ಇಟ್ ವಿತ್ ಯು ಆಲ್ಸೋ. ಯಾಕಂದರೆ ದಟ್ ಯಾವ ರೀತಿಯಾಗಿ ಒಂದು ಶತ್ರು ದೇಶಕ್ಕೆ ಬಗ್ಸೋಕ್ಕೆ ಇಸ್ರೇಲ್ ವಾರ್ ನೋಡಿ ಬೇಗ ಮುಗಿದೋಗ್ಬಿಡುತ್ತೆ ಅನ್ಕೋ. 1 ವರ್ಷದ ಮೇಲೆ ಆಯಿತು, 1.5 ವರ್ಷ ಆಯಿತು. ರಷ್ಯಾ ಅಂದ್ಕೊಂಡ್ರು ಯುಕ್ರೇನ್ಗೆ 1 ವಾರದಲ್ಲಿ ಮುಗಿಸ್ಬಿಡ್ತೀನಿ ಅಂತ. 3 ವರ್ಷ ಆಗ್ತಾ ಬಂತು. ಸೊ ಯುದ್ಧದಿಂದ ಯಾರೂ ಗೆಲುವು ಆಗೋ ಸಾಧ್ಯತೆ ಕಮ್ಮಿ. ನಾವು
ಎಕನಾಮಿಕ್ ವಾರ್ ಮಾಡಬೇಕು, ಎಕನಾಮಿಕಲಿ ನಾವು ಮೇಲೆ ಹೋಗುವಂಥದ್ದು ನೋಡಬೇಕು. ಮತ್ತು ಜನಸಾಮಾನ್ಯರ ಅದಕ್ಕೆ ಶೀತಲ ಸಮರ ಇದ್ದೇ ಇದೆ ಆಗಲೇ ಏನು ಶೀತಲ ಸಮರ ಇದ್ದೇ ಇದೆ. ಬಟ್ ನಾವು ದೇಶ ಗಟ್ಟಿ ಮಾಡಬೇಕು, ದೇಶದ ಪ್ರಜೆಗಳಿಗೆ ಗಟ್ಟಿ ಮಾಡಬೇಕು, ಮತ್ತು ಹಾನಿ ಆಗೋಕ್ಕೆ ಅವಕಾಶ ಕೊಡಬಾರ್ದು ಅಷ್ಟೇ. ಕೊನೆಯದಾಗಿ ಸರ್, ಈ ಮಾಕ್ ಡ್ರಿಲ್ ಮಾಡ್ತಿರೋದ್ರಿಂದ ಒಂದು ವೇಳೆ ನಾಳೆ ಅಂಥದ್ದೊಂದು ಪರಿಸ್ಥಿತಿ ಬಂದರೆ ಆಗ ಜನರಿಗೆ ಒಂದು ಕಾಷನ್ ಥರ ಹೋಗುತ್ತಾ, ಸೈರನ್ ಮೊಳಗುತ್ತಾ? ಮಾಕ್ ಡ್ರಿಲ್ಲಲ್ಲಿ ನೀವು ಕೇಳಿದ್ದೀರ ಮಾಕ್ ಡ್ರಿಲ್ ಯಾವುದೆಲ್ಲ ಕೇಳಿಲ್ಲ ನೀವು? ನಾವೆಲ್ಲ ನಮಗೆ ನೋಡಿ ಅಭ್ಯಾಸ ಇದೆ. ಮಾಕ್ ಡ್ರಿಲ್ ಸೈರನ್ ಹಾಕ್ತಾರೆ ರಾತ್ರಿ ಸಾಯಂಕಾಲ 7 ಗಂಟೆಗೆ. ಸೈರನ್ ಹಾಕಿದರೆ ಎಲ್ಲರೂ ಲೈಟ್ ಮನೇಲಿ ಆಫ್ ಮಾಡ್ಕೊಂಬಿಡ್ಬೇಕು. ಮತ್ತು ಆವಾಗ KEB ಅಂತ ಇದೆ, ಈಗ ಬೆಸ್ಕಾಮ್ ಅಂತ, KEB ಕೂಡ ಲೈಟ್ ಆಫ್ ಮಾಡಿಬಿಡೋರು ಎಲ್ಲದಕ್ಕೂ. ಸೊ ಮತ್ತು ಈಗ ಮೊಬೈಲಲ್ಲಿ ಸೂಚನೆಗಳು ಬಹುಶಃ ಕೊಡ್ಬೋದು. ಆ ಸಮಯದಲ್ಲಿ ನೋಡಿ ಯುದ್ಧ ಆಗುವಾಗ ಮೊಬೈಲ್ ಕೂಡ ಮುಗಿಸ್ಬಿಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಯುದ್ಧ ಸಾಮಾನ್ಯದಲ್ಲ, ನಾವು ನೋಡಿಲ್ಲ. ಸೊ ಅದ್ರ ಬಗ್ಗೆ ನಮಗೆ ಐಡಿಯಾನೇ ಇಲ್ಲ. ಸೊ ನನಗೆ ಇಲ್ಲಿ 2000 ಇಸ್ವಿಲಿ ನಾನು ಹಳೆಯ ಯುದ್ಧಕ್ಕೆ ನಾನು ಹೋದೋ. ನಾನು ಇಲ್ಲಿಂದ ಅಲ್ಲಿ ಯುದ್ಧಕ್ಕೆ ಸೂಚನೆ ಕೊಡುವಾಗ ಕಂಪ್ಲೀಟ್ ಪವರ್ ಆಫ್, ನಾನು ಕೊಸೋದಲ್ಲಿ ಪೀಸ್ ಕೀಪಿಂಗ್ ಫೋರ್ಸಲ್ಲಿದ್ದೆ ನಾನು. ಸೈರನ್ ಹಾಕಿದ ತಕ್ಷಣ ಅಲ್ಲಿ ಕರೆಂಟ್ ಹೊಟ್ಟೋಗುತ್ತೆ, ಮೊಬೈಲ್ ಆಫ್ ಮಾಡಿಬಿಡ್ತಾರೆ, ಮತ್ತು ನೀರೆಲ್ಲ ಆಫ್ ಮಾಡಿಬಿಡ್ತಾರೆ. ಯಾಕಂದ್ರೆ ನೀರು ಪಾಯ್ಸನ್ ಆಗೋ ಸಾಧ್ಯತೆ ಇರುತ್ತೆ ಅಂತಲ್ಲಿಗೆ. ಸೊ ಮತ್ತು ಎಂಟೈರ್ ಕಂಪ್ಲೀಟ್ಲಿ ಯಾರೆಲ್ಲಿದ್ದಾರೆ ಅಲ್ಲಿಗೆ ಇದ್ಬಿಡಬೇಕು ಅಲ್ಲಿಗೆ. ಸೊ ಅದಕ್ಕೆ ಬಟ್ ಅಂಥದ್ದೆಲ್ಲ ಮಾಕ್ ಡ್ರಿಲ್ಲಿ ಎಷ್ಟು ಮಟ್ಟಿಗೆ ಮಾಡ್ತಾರೆ ಇವ್ರು ನೋಡಬೇಕಷ್ಟೇ. ಜನಜೀವನವೇ ಸ್ಥಗಿತ ಆಗುತ್ತೆ ಅಂತ ತಾವು ಹೇಳೋದು? ಅಲ್ಲ, ಮಾಕ್ ಡ್ರಿಲ್ಲಲ್ಲಿ ಅದೆಲ್ಲ ಆಗಲ್ಲ, ಆ್ಯಕ್ಚುಲಿ ಯುದ್ಧದಲ್ಲಿ ಅದಲ್ಲ. ಅದೇ ಯಾಕೆಂದರೆ ದೇಶದ ಭದ್ರತೆ ಮುಖ್ಯ ಅಲ್ವ ಆ ಸಮಯದಲ್ಲಿ. ಇದಕ್ಕೆ ನಾಳೆ ಒಂದು ರೀತಿ ಏನಂದರೆ ಈ ಥರ ಆದರೆ ಈ ಥರ ಇರಬೇಕು ಅಂತ ಅವ್ರಿಗೆ ಒಂದು ಲೆಸನ್ ಥರ ಮಾಡ್ತಿರೋದಲ್ಲ ಸರ್? ನಾಳೆ ಗೊತ್ತಿಲ್ಲ, DC ಅವ್ರಿಗೆ ಏನೇನು ಗೈಡ್ಲೈನ್ಸ್ ಬಂದಿದೆ MHA ಇಂದ, ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ನನಗೆ ಥ್ಯಾಂಕ್ ಯು. ಇದಿಷ್ಟು ನಿವೃತ್ತ ಪೊಲೀಸ್ ಕಮಿಷನರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಭಾಸ್ಕರ್ ಅವರ ಒಂದು ಮನದಾಳದ ಮಾತುಗಳು. ಕ್ಯಾಮರಾಮನ್ ರಾಕೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.